ರೂಪಾಯಿ ದುಡ್ಡಿಲ್ಲ. ಎಲ್ಲ ರೈತರು ನಮ್ದು JCB ಮಾಲೀಕರು ನಾನು ಕಷ್ಟ ಹೇಳ್ತಾ ಇದ್ದೀನಿ. 70,000 ರೂಪಾಯಿ ದುಡ್ಡಿಲ್ಲ ಅಂದ್ರೆ ನನ್ ಗಾಡಿ ಹಿಡ್ಕೊಂಡು ಹೋಗ್ತಾರೆ. ನಾನೇನ್ ಮಾಡೋದು ಮೇಡಮ್ ಹೇಳಿ? ನಮ್ಮ ಹೆಂಡತಿ ಮಕ್ಕಳು ಒಡವೆ ತಂದಿಕ್ಕಿ ಬ್ಯಾಂಕಿಗೆ ಕಟ್ಟಿ ಲೋನ್ ಕಟ್ಟಬೇಕಾಗುತ್ತೆ ಮೇಡಮ್. ಪರಿಸ್ಥಿತಿ ಹಂಗಿದೆ ನಮ್ದು. ನನ್ ಕಷ್ಟ ನಾನು ಹೇಳಿದೀನಿ ಮೇಡಮ್. ಬೇರೆ ಕಷ್ಟ ಹೆಂಗಿದೆ ಗೊತ್ತು, ನನ್ ತಂದು ಕಷ್ಟ ಆಗಿದೆ. ಕೆರೆ ಇರುತ್ತೆ, ನವಿಲೆ ಗ್ರಾಮದವ್ರು ಮಾತ್ರ ಬಳಕೆ ಮಾಡ್ಕೋಬೇಕು, ಬೇರೆಯವರು ಅನ್ನೋದು ಅದನ್ನ ತಾವು ಎಲ್ಲ ರೈತರ ಮನಸ್ಥಿತಿಯಿಂದ ತೆಗೆದಾಕ್ಬೇಕಾಗುತ್ತೆ. ಎಲ್ಲಾ ಗ್ರಾಮಗಳಲ್ಲೂ ಕೆರೆ ಇರ್ಬೇಕಾಗಿತ್ತು. ಇದ್ದಿದ್ರೆ ನಾವು ಅದೇ ನಿಮ್ ಕೆರೆಯಲ್ಲಿ ಯಾಕಪ್ಪ ಮಣ್ಣು ತಗೋತಿಲ್ಲ, ನಮ್ ಕೆರೆಗೆ ಯಾಕೆ ಬರ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಎಷ್ಟೊಂದು ಗ್ರಾಮಗಳಲ್ಲಿ ಕೆರೆಗಳೇ ಇಲ್ಲ ಅಂದಾಗ ಇಲ್ಲಿ ಆಜುಬಾಜಲ್ಲಿ ಇರುತ್ತೆ, ಅಕ್ಕಪಕ್ಕದಲ್ಲಿ ಇರುತ್ತೆ, ಅಲ್ಲಿಗೆ ರೈತರು ಬರ್ಬೇಕಾಗುತ್ತೆ. ಸೊ ಹಾಗಾಗಿ ರೈತರುಗಳು ದೊಡ್ಡ ಮನ್ಸು ಮಾಡ್ಬೇಕಾಗುತ್ತೆ. ನಮ್ಮೂರು ಅಂತಂದಾಗ ಬರೀ ಮೇಲ್ನಳ್ಳಿ ನವಿಲೆ ಅಂತ ಬರಬಾರ್ದು. ನಮ್ಮೂರು ಅಂದ್ರೆ ಚಿಕ್ಕನಹಳ್ಳಿ. ಸೊ ಚಿಕ್ಕನಹಳ್ಳಿ ಎಷ್ಟು ಗ್ರಾಮ ಇದೆ, ಎಷ್ಟು ಹೋಬಳಿ ಇದೆ, ಅದು ನಮ್ಮೂರು ಅಂತ ನಾವು ಅನ್ಕೋಬೇಕಾಗುತ್ತೆ. ಅದು ನೀವು ರೈತರು ಅದಕ್ಕೋಸ್ಕರ ಹೇಳ್ತಾ ಇರೋದು, ಸರ್ ಹೇಳ್ತಾ ಇರೋದು, ಒಂದು ಸಮಿತಿ ಮಾಡಿದ್ರೆ ಸಮಿತಿಲಿ ನೀವು ಚರ್ಚೆ ಮಾಡಿ ನಿರ್ಧಾರ ಮಾಡ್ಬೋದು. ಮೇಡಮ್ ಇನ್ನೊಂದು ಕೆರೆ ಹೋದ್ರೆ ಸ್ಟಾಪು ಆಗ್ತಾ ಇಲ್ಲ. ಆದ್ರೆ ನಾವೀಗ ರೈತರು 100, 250, 250 ರೂಪಾಯಿ ಒಳಗಡೆ ಬಳಸ್ಕೋಬೇಕು. ನಮ್ದು ತಾಕತ್ತಿರೋದಷ್ಟೇ. ಈಗ ಅವ್ರು ಇಟ್ಟಿಗೆ ಫ್ಯಾಕ್ಟ್ರಿ 1000 ರೂಪಾಯಿ ಕೊಡ್ತಾರೆ ರೋಡ್ಗೆ, 2000 ರೂಪಾಯಿ ಕೊಡ್ತಾರೆ. ಟಿಪ್ಪರ್ ಎಲ್ಲ ಹೊಡಿತಾರೆ. ಅದು ಕೋಟಿಗಟ್ಟಲೆ ಮಣ್ಣು ಹೊಡಿತಾ ಇದೆ. ಈಗ ಈ ತರ ಖಾಲಿ ಆಗ್ಬಿಟ್ರೆ ಮಣ್ಣೆಲ್ಲ ಅವ್ರೇನಾದ್ರು ನೀರ್ ಬರ್ತೇನೋ ಒಂದು ಬೈಗೆ ಎಲ್ಲರೂ ಮಣ್ಣೆಲ್ಲ ಎತ್ಕೊಂಡ್ಬಿಟ್ರೆ ಆ ಊರಲ್ಲಿ ಇರ್ತಕ್ಕಂಥ ರೈತರು ಎಲ್ಲಿಂದ ತರ್ಬೇಕು ಮಣ್ಣ? ಈಗ ನಮ್ಮೂರಲ್ಲಿ ಇದೆ, ನನ್ನ ತೋಟಕ್ಕೆ ಕೊಡಿಸ್ಬೇಕಂದ್ರೆ ನನಗೆ 200 ರೂಪಾಯಿ ಹೊಡ್ಕೊಡ್ತಾರೆ. ಈಗ ನಾನು ಜಯಸಿಪುರನ ತರಿಸಿದ್ರೆ ಅಥವಾ ಇನ್ನೊಂದು ಕೆರೆ ಖಾಲಿ ಕೆರೆಯಿಂದ ತರಿಸ್ಬೇಕಂದ್ರೆ 2000 ರೂಪಾಯಿ, 1000 ರೂಪಾಯಿ ಆಗುತ್ತೆ. ಅವಾಗ ನಾನು ಕೊಡಕ್ಕಾಗಲ್ಲ, ಆ ಮಣ್ಣನ್ನು ನಾನು ಬಳಸಕ್ಕೆ ಆಗಲ್ಲ. ನನ್ನ ಅವಶ್ಯಕತೆಗಳಿಗೆ ತುರುಕೆರೆಗೆ ಹೋಗ್ತಾರೆ ಸರ್. ಜಯಸಿಪುರ ಗೋಡೆಕೆರೆ ಮಣ್ಣು ತುರುಕೆರೆ ತಾಲೂಕಿಗೆ ಹೋಗ್ತಾ ಇದೆ. ಅಲ್ಲಿ ಸೆಲೆನಾ ಸಾಯಿಲ್. ಹಾಗಾಗಿ ಆ ತರ ಆಗ್ತಾ ಇದೆ. ಅದು ನಾವು ನೋಡ್ತಾ ಇದೀವಿ. ಹಾಗಾಗಿ ನಮಗೆ ಕಾನೂನು ಮತ್ತೆ ಏನ್ ನಮಗೆ ರಕ್ಷಣೆ ಕೊಡ್ತಾ ಇದೆ? ನಮಗೆ ಮಣ್ಣು ಬೇಕು ಅಂತ ನಾವ್ ಎಲ್ಲಿಗೆ ಹೋಗೋಣ? ಇದು ಇದಕ್ಕೆ ಒಂದು ಪರಿಹಾರ ಒಂದು ತೀರ್ಮಾನ ಅದಕ್ಕೆ ಹೇಳಿದ್ವಿ. ಈಗ ಒಂದು ಸಮಿತಿ ಮಾಡ್ಕೊಂಡ್ರು, ಕೆರೆ ಸಮಿತಿ ಏನಾಗಿತ್ತು ಅಂದ್ರೆ ಇಲ್ಲಿವರೆಗೂ ಯಾರು ರೈತರು ಅಷ್ಟೊಂದು ಮಣ್ಣಿಗಾಗಿ ಅಪೇಕ್ಷೆ ಪಟ್ಟಾಗಿಲ್ಲ. ಕೆರೆ ನೀರು ಬಂದ್ಬಿಟ್ರೆ ಮಣ್ಣು ಸಿಗಲ್ಲ. ಹಂಗಾಗಿ ಮಣ್ಣು ಮಣ್ಣು ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ರೆ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಿಟ್ಟು ಅಗ್ರಿದಟ್ ಈಗ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗೇನಾಗಿದೆ, ಇದ್ರೊಳಗಡೆ ನಾವು ಹಿಂಗೆ ಫ್ಯಾಕ್ಟ್ರಿನಾದ್ರು ಮಾಫಿಯಾ ಪ್ರಯತ್ನ ಮಾಡೋದು. ಅದರಲ್ಲಿ ನಾವು ನವ್ಯತೆಯಲ್ಲೇ ಕಂಟ್ರೋಲ್ ಮಾಡೋದು. ಇಡಿಗೆ ಫ್ಯಾಕ್ಟ್ರಿಗೆ ಯಾವುದೇ ಕಾರಣ ಕೊಡೋದಿಲ್ಲ. ರೈತರು ಅಂತ ಪ್ರಶ್ನೆ ಬಂದಾಗ ಈ ಕೆರೆ ವ್ಯಾಪ್ತಿಗೆ ಸಂಬಂಧಪಟ್ಟಂತ ರೈತರು ಹೊಡ್ಕೋಬೇಕು, ಮೇಲ್ನಳ್ಳಿ ರೈತರು ಹೆಂಗಿಲ್ಲ, ಚಿಕ್ಕನಹಳ್ಳಿ ರೈತರು ಹೆಂಗಿಲ್ಲ, ಆ ತರ ರಿಸ್ಟ್ರಿಕ್ಷನ್ಸ್ ಮಾಡಕ್ ಬಂದ್ರು. ಅವಾಗ ಏನಾಗುತ್ತೆ ಅಂದ್ರೆ ರೈತರು ಅಂದ್ರೆ ಎಲ್ಲರೂ ರೈತರೇ. ತೋಟ ಕೊಡ್ಕೊಳಕ್ ಹೋದಾಗ ನೀನು ಅವರಿಂದ ಬರ್ಬೇಡ, ಈ ಊರಿಂದ ಬರ್ಬೇಡ ಅಂತ ನಾವು ಅವ್ರನ್ನ ಬೈಫರ್ಕೇಟ್ ಮಾಡಕ್ ಆಗಲ್ಲ. ಇದು ಒಂದು. ಅಲ್ಲಿ ರೈತರು ಏನಾಗುತ್ತೆ ಅಂದ್ರೆ ಆ ಏರಿಯಾದಲ್ಲಿ ಇರ್ತಾರೆ, ಅವ್ನ ಜಮೀನು ಇರುತ್ತೆ, ಇಲ್ಲೆಲ್ಲ ವಾಸ ಇರ್ತಾನೆ, ಅವ್ನು ಸಾಯಿಲ್ ಅಪ್ಲಿಕೇಶನ್ ಮಾಡ್ಕೊಳ್ತೀನಿ ಅಂದ್ರೆ ರೈತರು ಅದನ್ನು ಒಪ್ಪಬೇಕಾಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಈಗ ಅವ್ರಿಗೆ ಏನಾಗುತ್ತೆ, ಲಾಟ್ ಹಾಕೊಂಡಿರ್ತಾರೆ. ಲಾಟ್ ಹಾಕಿಟ್ಟು ತನಗೆ ಇಲ್ಲಿದಲ್ಲಿ ಏನೋ ಮ್ಯಾನುಫ್ಯಾಕ್ಚರಿಂಗ್ ಏನೋ ಮಾಡ್ಕೊಂಡಿದ್ದಾನೆ, ಅವನೇನೋ ಬಂದು ಮಣ್ಣು ಕೇಳ್ತಾನೆ, ಅವನಿಗೆ ಕೊಡಲ್ಲ ಆಗಿದ್ದಕ್ಕೆ ಮಾಡ್ತಾನೆ, ಅವನು ಯಾರೋ ಮಾಡ್ತಾನೆ ಎತ್ಕೊಡ್ತಾನೆ. ಅಧಿಕಾರಿಗಳಿಗೆ ಸುಮ್ಮನೆ ಪಾಪ ಮೇಡಮ್ ಬಂದು ಹೇಳಿದ್ರು, ಪಾಪ ಒಂದ್ಸರಿ ಹೊಡಿಬೇಕಾರೆ ನೀವು ರೈತರು ಸಾಯಿಲ್ ಅಪ್ಲಿಕೇಶನ್ ಮಾಡೋಕೆ ನಾವು ತೊಂದರೆ ಮಾಡಲ್ಲ, ನೀವು ಹೊಡ್ಕೊಳ್ಳಿ, ನಮ್ಗೆ ಖುಷಿ ಆಗುತ್ತೆ, ನೀವು ರೈತರು ಸಪೋರ್ಟ್ ಇದ್ರೆ ಮಾತ್ರ ನಾವು ಕೆರೆ ಓಡಿಸೋದು. ನಾವು ಅಧಿಕಾರಿಗಳು ಬಂದು ಕಾಯಕ್ಕಾಗಲ್ಲ, ನಿಮ್ಮ ಸಪೋರ್ಟ್ ಇಂದಲೇ ನಾವು ರಕ್ಷಣೆ ಮಾಡಬೇಕು ಸಾರ್ವಜನಿಕ ಸಂಪತ್ತನ್ನ ಅಂತ. ಆದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅನಾವಶ್ಯಕವಾಗಿ ಇಡಿಗೆ ಫ್ಯಾಕ್ಟ್ರಿ ಮಾಫಿಯಾ ಆದರು ಒಂದು ಯಾವ್ದೋ ಒಂದು ಫೋಟೋ ತೆಗೆಯೋದು ಹಾಕೋದು, ಅವ್ರಿಗೊಂದು ಕಾಮೆಂಟ್ಸ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಇರೋದು, ಪ್ರೆಷರ್ ಹಾಕೋದು. ಈಗ ಏನ್ ಮಾಡ್ತಾರೆ, ಅವ್ರಿಬ್ರು ಅಮಾಯಕರು ಅವ್ರು ಸಿಗಾಕೊಂಡು ಹೊಡ್ತಿದ್ದಾರಲ್ಲ, ಹೊಡಿತಾರೇ ಇದ್ರು. ಅವ್ರು JCB ಅವ್ರು ಯಾವತ್ತು ಮೊದಲೆಲ್ಲ ಹೊಡೆದಿರ್ಬೋದು ಅವ್ರುವೆ. ಈಗೇನು ಈಗ 15 ದಿವಸ 20 ದಿವಸದಿಂದ ನವಲೆಕೆರೆ ಮಣ್ಣು ಎತ್ತಾ ಇದ್ರು, ಅವ್ರು ರೈತರಿಗೆ ಹೊಡೆದಿದ್ರು, ಯಾರಿಗೂ ಇಡಿಗೆ ಫ್ಯಾಕ್ಟ್ರಿ ಹೊಡೆದಿಲ್ಲ. ಈಗ ಅಮಾಯಕರು ಅವ್ರು ಇಡಿಗೆ ತಗೊಂಡ್ರು, ಸೀಸ್ ಮಾಡಿದ್ರು, 55,000 ದಂಡ ಕಟ್ಟರು. ಎಲ್ಲಿ ಮಣ್ಣು ತೆಗಿತಿದ್ರು ಅನ್ನೋದು ಪ್ರಶ್ನೆ. ಅವರು ಈಗ ಗುಡ್ಡದಲ್ಲಿ ತೆಗೆದ್ರೆ ಖಂಡಿತ ನಾವು ಸೀಸ್ ಮಾಡ್ತಾ ಇರಲಿಲ್ಲ. ಅವ್ರು ಯಾವ ಪ್ಲೇಸ್ ಅಲ್ಲಿ ತೆಗಿತಾ ಇದ್ರು ಅದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಅವೆರಡು JCB ನಾನು ಸೀಸ್ ಮಾಡಿದಾಗ ಅವೆರಡು JCB ಎಲ್ಲಿತ್ತು ಅನ್ನೋದು ಪ್ರಶ್ನೆ ಮಾಡಿದ್ರು. ಅದೊಂದೇ ಆ ರೀಸನ್ಸ್ ಕೂಡ ನಾನು ತುಂಬಾ ಹಾಳ ಹೋಗಿದ್ರು ಅನ್ನೋ ಕಾರಣಕ್ಕೆ ಅವತ್ತು ನಾನು ಸೀಸ್ ಮಾಡಿದ್ದೆ. ಇಲ್ಲ ಮೇಲಿದೆ ಅಂದ್ರೆ ನಾನು ಕೂಡ ಅವತ್ತು ಎಷ್ಟು 7-8 ಟ್ರ್ಯಾಕ್ಟರ್ನ ಬಿಟ್ಟು ಕಳಿಸಿದೆ, ಅದೇ ತರ ಬಿಟ್ಟು ಕಳಿಸ್ತಾ ಇದ್ದೆ. ಸೊ ಅಪ್ಪ ಎಲ್ಲಿತ್ತು ಅದು JCB ಅಂತ ನೋಡಿನೇ ನಾನು ಅವೆರಡನ್ನ ಸೀಸ್ ಮಾಡಿದ್ದೆ. ನಾವು ಸಾಕಷ್ಟು ಬಾರಿ ಹೇಳ್ತೀವಿ ಮೇಡಮ್, ಆದ್ರೂ ನಾವು ಆಚೆ ಬಂದ ತಕ್ಷಣ ಮತ್ತೆ ಅಲ್ಲೇ ಹೋಗ್ತಾರೆ. ಹೇಳಿ ಸರ್, ಹೇಳಿ ಸರ್. ಪ್ರಶ್ನೆ ಏನಾಗಿದೆ ಅಂದ್ರೆ ನಿಜವಾದ